ರಾಜ್ಯದಲ್ಲಿ ಮತ್ತೆ ಸಂಕ್ರಾಂತಿಯ ಪಾಲಿಟಿಕ್ಸ್ ಆರಂಭ ಆಗಿದೆ. ಕಾಂಗ್ರೆಸ್ನ ಪವರ್ ಶೇರಿಂಗ್ ಒಪ್ಪಂದ ಈಗ ಏನಾದರೂ ರಿವಲ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. 2.5 ವರ್ಷಗಳಿಗೆ ಅಧಿಕಾರ ಹಂಚಿಕೆ ಆಗುತ್ತಾ ಅನ್ನೋ ಅನುಮಾನ ಕೂಡ ಈಗ ಕಾಡೋದಕ್ಕೆ ಶುರುವಾಗಿದೆ. AICC ಮಟ್ಟದಲ್ಲೇ ಇಂತಹದೊಂದು ಚರ್ಚೆ ಈಗ ಆರಂಭ ಆಗಿದೆ. ಅಧಿಕಾರ ಹಂಚಿಕೆ ಮಾಡುವಂತಹ ಮಾತು AICC ಮಟ್ಟದಲ್ಲೇ ಏನಾದರೂ ನಡೆದಿದೆಯಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. 2025 ಸೆಪ್ಟೆಂಬರ್ ತಿಂಗಳಿಗೆ ಅಧಿಕಾರ ಹಸ್ತಾಂತರ ಆಗತ್ತೆ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. ಹಸ್ತಾಂತರ ಮಾಡೋದಕ್ಕೆ ಸಿದ್ದರಾಮಯ್ಯ, DK ಶಿವಕುಮಾರ್ ಇಬ್ಬರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ಕೆಲವು ಮಾತುಗಳು ಈಗ ಚರ್ಚೆಗೆ ಕಾರಣವಾಗ್ತಾ ಇದೆ. ಸರ್ಕಾರ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲೇ ಕುರ್ಚಿಯ ಲಾಬಿ ಸಾಕಷ್ಟು ನಡೀತು. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರನ್ನು ತಣ್ಣಗಾಗಿಸೋದಕ್ಕೆ ಪವರ್ ಶೇರಿಂಗ್ ಆಗುವಂತಹ ವಿಚಾರ ಚರ್ಚೆಯಾಗಿತ್ತು ಅನ್ನುವಂತಹ ಒಂದು ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಇದೇ ಕಾರಣಕ್ಕಾಗಿ CM ಸ್ಥಾನ ಬದಲಾವಣೆ ಆಗುತ್ತಾ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಈ ವೇಳೆ ಇಬ್ಬರ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ ಚರ್ಚೆ ಸಾಕಷ್ಟು ಆಗ್ತಾ ಇರುವಂಥದ್ದು. ರಾಹುಲ್ ಗಾಂಧಿ, KC ವೇಣುಗೋಪಾಲ್ ಉಪಸ್ಥಿತಿಯಲ್ಲಿ ಮಾತುಕತೆಯಾಗಿತ್ತು. ಮಾತುಕತೆ ಅಂತಿಮ ನಿರ್ಧಾರಕ್ಕೆ ಒಪ್ಪಿಗೆ ಕೂಡ ರಾಜ್ಯ ಉಸ್ತುವಾರಿ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೊಟ್ಟಿದ್ದರು. ಪವರ್ ಶೇರಿಂಗ್ ವೇಳೆ ಅರ್ಧದಷ್ಟು ಸಂಪುಟ ಪುನರ್ರಚನೆಗೆ ಅವಕಾಶ ಕೂಡ ಇರುತ್ತೆ ಅನ್ನುವಂತಹ ಒಂದು ಮಾತುಗಳು ಕೇಳಿಬರ್ತಾ ಇದೆ. ಅರ್ಧದಷ್ಟು ಸಂಪುಟ ಪುನರ್ರಚನೆ ಆಗಬಹುದು, ಕೆಲವರನ್ನ ಕೈ ಕೂಡ ಬಿಡಬಹುದು, ಇನ್ನೂ ಕೆಲವರಿಗೆ ಅವಕಾಶ ಮಾಡಿಕೊಡಬಹುದು. ಇದೇ ತಿಂಗಳ 13ನೇ ತಾರೀಕಿಗೆ ರಾಜ್ಯಕ್ಕೆ AICC ನಾಯಕರು ಸುರ್ಜೇವಾಲಾ ಅವರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. CLP ಸಭೆಯಲ್ಲೂ ಕೂಡ ಈ ವಿಚಾರ ಮತ್ತೆ ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇದೆ. CLP ಸಭೆ ಇದೆ. CLP ಸಭೆ ನಡೆಸುವಂತಹ ಸಂದರ್ಭದಲ್ಲೂ ಕೂಡ ಈ ವಿಚಾರ ಅಂದರೆ ಪವರ್ ಶೇರಿಂಗ್ ವಿಚಾರ ಮತ್ತೆ ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಕಾಂಗ್ರೆಸ್ ಏನು ನಿರ್ಧಾರ ಮಾಡುತ್ತೆ, CM ಬದಲಾವಣೆ ವಿಚಾರ, ಪವರ್ ಶೇರಿಂಗ್ ವಿಚಾರ, ಇದೆಲ್ಲವೂ ಕೂಡ CLP ಸಭೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗುತ್ತೆ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕತ್ವ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಆದರೆ ಸದ್ಯಕ್ಕೆ ಸಂಕ್ರಾಂತಿ ಸಂದರ್ಭದಲ್ಲಿ ಸಂಕ್ರಾಂತಿಗೆ ಸಿಹಿ ಸುದ್ದಿ ಸಿಗುತ್ತೆ ಅನ್ನುವಂತಹ ಮಾತುಗಳು, ಸಂಕ್ರಾಂತಿಯ ಪಾಲಿಟಿಕ್ಸು ಇದೆಲ್ಲವೂ ಕೂಡ ಈ ಹಿಂದಿನಿಂದ ಕೇಳಿ ಬರ್ತಾ ಇತ್ತು. ಈಗಲೂ ಕೂಡ ಸಂಕ್ರಾಂತಿ ಒಂದು ಬೆಳವಣಿಗೆಗಳು, ರಾಜಕೀಯ ಬೆಳವಣಿಗೆಗಳಾಗತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ.